ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇವತ್ತು ನಾನು ಮೆಂತ್ಯ ಮುದ್ದೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಜನ ಕೇಳಿದ್ರಿ, ಹಾಗಾಗಿ ಮೆಂತ್ಯ ಮುದ್ದೆ ರೆಸಿಪಿ ಮಾಡೋದಕ್ಕೆ ಫಸ್ಟು ನಾವು ಹಿಟ್ಟನ್ನು ಮಾಡಿಸ್ಕೋಬೇಕಾಗುತ್ತೆ. ಹಿಟ್ಟು ಮಾಡಿಸ್ಕೊಳ್ಳೋದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಪ್ಪು ಉದ್ದಿನಕಾಳನ್ನ 3/4 kg ಅಷ್ಟು ತೊಗೊಂಡಿದ್ದೀನಿ. ಈ ಕಪ್ಪು ಉದ್ದಿನಕಾಳು ನಮಗೆ ಶಾಪಲ್ಲಿ ಸಿಗುತ್ತೆ, ತುಂಬಾ ಒಳ್ಳೆಯದು ಹೆಲ್ತ್ಗೆ. ಹಾಗಾಗಿ ಕಪ್ಪು ಉದ್ದಿನಕಾಳು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ಇನ್ನೊಂದು 1/4 kg ಅಷ್ಟು ನಾನು ಬಿಳಿದು ಬರುತ್ತಲ್ವ ಉದ್ದಿನಕಾಳು, ಅದನ್ನು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಕಪ್ಪುದನ್ನೇ ಪೂರ್ತಿ ತೊಗೋಬೋದು, ಕಪ್ಪುದು ಸಿಕ್ಕಿಲ್ಲ ಅಂದರೆ ಬಿಳಿ ಕಾಳನ್ನೇ ನೀವು ಹಾಕ್ಕೋಬೋದು. ಕಾಳನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಈಗ ಸಣ್ಣ ಉರಿಯಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ತುಂಬ ನಾವು ಅದನ್ನು ಹುರ್ಕೋಬೇಕಂತೇನಿಲ್ಲ, ಜಸ್ಟ್ ಅದು ನಮಗೆ ಕೈಗೆ ಬಿಸಿ ಆಗಬೇಕು, ಆ ಥರ ನಾವು ಹುರ್ಕೋಬೇಕಾಗುತ್ತೆ. ನೀವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತೀನಿ ಅಂದರೆ ಹುರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಾವು ಏನು ಹುರಿತೀವಿ ಅಂತಂದರೆ ಸ್ವಲ್ಪ ನೀರಿನ ಅಂಶ ಅಂದರೆ ಚೂರು ತೇವಾಂಶ ಇದ್ದರೆ ಅದೆಲ್ಲ ಡ್ರೈ ಆಗಲಿ ಅಂತಷ್ಟೇ. ಯಾಕಂದರೆ ಹಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಸಿದಾಗ ಅದು ಬೇಗ ಖರ್ಚಾಗಲ್ಲ ನೋಡಿ. ಸ್ವಲ್ಪ ತೇವಾಂಶ ಹಿಟ್ಟಲ್ಲಿತ್ತು ಅಂತಂದರೆ ಅದು ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ಈ ರೀತಿ ಸಣ್ಣ ಉರಿಯಲ್ಲಿ ನಾವು ಹುರ್ಕೊಂಡು ಆಮೇಲೆ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಈಗ ನಾನು ಒಂದು ಅರ್ಧ kg ಅಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಮೆಂತ್ಯ ಅರ್ಧ kg ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಟ್ಟು 6 kg ಹಾಕ್ತಾಯಿದ್ದೀನಿ. ಅಂದರೆ 2 kg ಜವಿ ಗೋಧಿ, 2 ಗೋಧಿ, ಹಾಗೆ 2 kg ಮಾಮೂಲಿ ಗೋಧಿ, 2 kg ಅಕ್ಕಿ. 6 kgಗೆ ಎಷ್ಟು ಬೇಕು ಅಷ್ಟು ಹಾಕ್ತಾಯಿದ್ದೀನಿ. ನೀವು ಮೆಂತ್ಯ ಬೇಕಂದರೆ ಇನ್ನೊಂದು 1/4 kg ಸೇರಿಸ್ಕೋಬೋದು, ಮುದ್ದೆ ಸ್ವಲ್ಪ ಕಹಿ ಬರಲಿ ಅನಿಸಿದ್ರೆ. ತುಂಬ ಕಹಿ ಬಂದರೆ ಮಕ್ಕಳು ತಿನ್ನೋದಕ್ಕೆ ಬೇಜಾರು ಮಾಡ್ಕೋತಾರೆ. ಅರ್ಧ kg ಅಷ್ಟು ಹಾಕಿದರೆ ಸಾಕಾಗುತ್ತೆ ಮೆಂತ್ಯನೂ ಅಷ್ಟೇ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಅದನ್ನು ತುಂಬ ಫ್ರೈ ಮಾಡೋದಲ್ಲ, ಜಸ್ಟ್ ಸ್ವಲ್ಪ ಬಿಸಿ ಆಗೋ ಥರ ಹುರ್ಕೋಬೇಕಾಗುತ್ತೆ. ಅದನ್ನು ಕೂಡ ಈಗ ನಾನು ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ 2 kg ಅಕ್ಕಿನ ತೊಳೆದ್ಬಿಟ್ಟು ಒಣಗಿಸಿ ಇಟ್ಟಿದ್ದೆ. ಆ ಅಕ್ಕಿ ಕೂಡ ಸ್ವಲ್ಪ ಹುರ್ಕೋತಾ ಇದ್ದೀನಿ ಸಣ್ಣ ಉರಿಯಲ್ಲಿ. ಅಕ್ಕಿನೂ ಅಷ್ಟೇ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಅದನ್ನು ಕೂಡ ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕಷ್ಟೇ. ನಮಗೆ ಮುಟ್ಟು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಬಿಸಿ ಇದೆ ನೋಡಿಕೊಂಡು. ನೋಡಿ, ಈ ರೀತಿ ಬಿಸಿ ಆಗಬೇಕು. ಆ ಥರ ಆದಮೇಲೆ ಇವಾಗ ನಾನು ಪಾತ್ರೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಜವಿ ಗೋಧಿ ತೊಗೊಂಡಿದ್ದೀನಿ. 2 kg ಜವಿ ಗೋಧಿ ಇದು. ಈ ಜವಿ ಗೋಧಿಯನ್ನು ಕೂಡ ನಾನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ, ಅಂದರೆ ಬಿಸಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ಸ್ವಲ್ಪ ಜಾಸ್ತಿ ಇದೆಯಲ್ವ, ಹಂಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿಧಾನವಾಗಿ ಬಿಸಿ ಮಾಡ್ಕೋಬೇಕಾಗುತ್ತೆ ಸಣ್ಣ ಉರಿಯಲ್ಲಿ. ಜವಿ ಗೋಧಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದೆ, ಹಂಗಾಗಿ ಸ್ವಲ್ಪ ತಣ್ಣ ಆಗಿದೆ ಇದು. ಅದಾದಮೇಲೆ ಮಾಮೂಲಿ ಗೋಧಿಯನ್ನು ಕೂಡ ಹುರ್ಕೋತಾ ಇದ್ದೀನಿ. ಇದನ್ನಷ್ಟೇ ಸಣ್ಣ ಉರಿಯಲ್ಲಿ ಹುರ್ಕೋತಾ ಇದ್ದೀನಿ. 2 kg ಅಷ್ಟಿದೆ. ಇದು ಹುರಿದಾದ್ಮೇಲೆ ಈಗ ನಾನು ಇದನ್ನು ಕೂಡ ಪಾತ್ರೆಯಲ್ಲೇ ಹಾಕ್ತಾಯಿದ್ದೀನಿ. ಹಾಗೆ ಸ್ನೇಹಿತರೆ, ಇದನ್ನು ನಾವು ಫುಲ್ಲು ತಣ್ಣ ಆದಮೇಲೆ ಹಿಟ್ಟಿನ ಮಿಲ್ಲಿಗೆ ಹಾಕಿಸ್ಬೇಕು. ನಾವು ಬಿಸಿಯಲ್ಲೇ ತೊಗೊಂಡೋಗಿ ಹಾಕ್ಸ್ಬಿಟ್ರೆ ಹಿಟ್ಟೆಲ್ಲ ಗಿರಣಿಗೆ ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ತಣ್ಣ ಆದಮೇಲೆ ಇದನ್ನು ನೀವು ಮಿಷಿನಲ್ಲಿ ಹಾಕ್ಸಿ, ಗಿರಣಿಯಲ್ಲಿ. ನೋಡಿ, ಇಷ್ಟು ಬಂದಿದೆ ಪಾತ್ರೆ. ನಾನು ಈ ಪಾತ್ರೆಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದರಿಂದ ಎಷ್ಟು ಹಿಟ್ಟು ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ಬೇಕು. ಹಾಗಾಗಿ ಎಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಪೂರ್ತಿ ತಣ್ಣ ಆದಮೇಲೆ ನಾನು ಮಿಲ್ಲಿಗೆ ಕೊಟ್ಟು ಕಳಿಸ್ತೀನಿ. ಸುಮ್ಮನೆ ಹಾಗೆ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಈಗ ಇದನ್ನು ತಣ್ಣ ಆದಮೇಲೆ ಮಿಲ್ಲಿಗೆ ಕೊಟ್ಟು ಕಳಿಸಿದ್ದೆ ನಾನು. ಮಿಲ್ಲಿಗೆ ಹಾಕ್ಸ್ಕೊಂಬಂದಿದ್ದಾರೆ. ಈಗ ನೋಡಿ, ಇಷ್ಟು ಹಿಟ್ಟು ಸಿಕ್ಕಿದೆ. ಇನ್ನೂ ಒಂದು ಅರ್ಧ kg ಅಷ್ಟು ಅಲ್ಲೇ ಅಂಟ್ಕೊಂಡಿದೆ. ನಾನು ಅಕ್ಕಿ ಕೊಡೋದನ್ನು ಮರ್ತುಬಿಟ್ಟೆ. ಈ ಮೆಂತ್ಯ ಹಾಕಿ ನಾವೇನಾದರೂ ರುಬ್ಬಿಸ್ತಾ ಇದ್ದೀವಿ ಅಂದಾಗ, ಅಂದರೆ ಗಿರಣಿ ಇಡಿಸ್ತಾ ಇದ್ದೀವಿ ಅಂದಾಗ ಲಾಸ್ಟಲ್ಲಿ 1 kg ಅಷ್ಟು ಅಕ್ಕಿನ ಕೊಟ್ಟು ಕಳಿಸಿದ್ರೆ, ನಾವು ಅಕ್ಕಿನ ಲಾಸ್ಟಲ್ಲಿ ಹಾಕೋದ್ರಿಂದ ಅಂಟ್ಕೊಂಡಿರುತ್ತಲ್ವ ಹಿಟ್ಟು, ಅದೆಲ್ಲ ಕೂಡ ಬಂದುಬಿಡುತ್ತೆ. ಹಿಟ್ಟನ್ನು ತಂದಾದಮೇಲೆ ಎಲ್ಲದನ್ನು ಈಗ ಜಲಿಸಿ ಇಟ್ಕೋತಾ ಇದ್ದೀನಿ. ಈಗ ಮುದ್ದೆ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಜಲ್ಸಿ ಎಲ್ಲ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ನೋಡಿ, ಈ ಕಪ್ಪಲ್ಲಿ 1.5 ಕಪ್ಪಷ್ಟು ನಾನು ಹಿಟ್ಟನ್ನು ತೊಗೊಳ್ತೀನಿ. ಯಾಕಂದರೆ 3 ಮುದ್ದೆಗೆ 1.5 ಕಪ್ಪು, ಅಂದರೆ ಒಂದು ಮುದ್ದೆಗೆ ಅರ್ಧ ಕಪ್ ಲೆಕ್ಕದಲ್ಲಿ ನಾನು ಮಾಡ್ತಾ ಇರೋದು. ಈಗ ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಥರದ ಪಾತ್ರೆಯಲ್ಲಿ ಮುದ್ದೆ ಮಾಡೋದು ಚೆನ್ನಾಗಿರುತ್ತೆ, ಹಾಗಾಗಿ ಈ ಥರ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗೇನು ಇಲ್ಲಿ ಲೋಟ ತೊಗೊಂಡಿದ್ದೀನಿ ನೋಡಿ, ಇದರಲ್ಲಿ 2.5 ಲೋಟದಷ್ಟು ನೀರು ಕುಡಿಯೋ ಲೋಟದಲ್ಲಿ 2.5 ಲೋಟದಷ್ಟು ನಾನು ನೀರನ್ನು ಹಾಕ್ಕೋತೀನಿ.
ಅಂದರೆ 1.5 ಕಪ್ಪು 1.5 ಲೋಟ ಅಥವಾ 1.5 ಬಟ್ಲು ಹಿಟ್ಟಿಗೆ 2.5 ಲೋಟದಷ್ಟು ನೀರು ಬೇಕಾಗುತ್ತೆ, ಕರೆಕ್ಟಾಗಿ ಆಗುತ್ತೆ. ಹಾಗೆ 1 ಕಪ್ಪು ಅಷ್ಟು ಬೆಲ್ಲ ಹಾಕ್ಕೊತೀನಿ. ಸಿಹಿ ನಿಮಗೆ ಹೆಂಗೆ ಬೇಕೋ ಹಂಗೆ, ನೀವು ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ಇದು ಬೆಲ್ಲ ಬಂದ್ಬಿಟ್ಟು ಕಪ್ಪು ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಕಲರ್ ನಮಗೆ ಬೇರೆ ಥರ ಬರುತ್ತೆ, ಅಂದರೆ ಒಂಚೂರು ಕಪ್ಪು ಥರ ಬರುತ್ತೆ. ಬಿಳಿ ಬೆಲ್ಲನೂ ನೀವು ಸೇರಿಸ್ಕೋಬೋದು, ಬಿಳಿ ಬೆಲ್ಲದಕ್ಕಿಂತ ಕಪ್ಪು ಬೆಲ್ಲ ಒಳ್ಳೆಯದು, ಹಾಗಾಗಿ ನಾನು ಕಪ್ಪು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಹಾಗೆ ಈಗ ಬೆಲ್ಲನ ಕರಗಿಸಿದ್ದೀನಿ. ಕರಗಿಸಾದ್ಮೇಲೆ ಸೋಸ್ಕೊಂಡು ನೋಡಿ, ಸ್ವಲ್ಪ ಕಸ ಇದೆ ಅಷ್ಟೇ, ಜಾಸ್ತಿ ಏನು ಕಸ ಏನಿಲ್ಲ ಇದರಲ್ಲಿ, ಒಂಚೂರಿದೆ, ಆದರೂ ಒಂದು ಸಲ ಸೋಸ್ಕೊಳ್ಳೋದು ಒಳ್ಳೆಯದು. ಇವಾಗ ಅದೇ ಪಾತ್ರೆಗೆ ಮತ್ತೆ ನಾನು ಬೆಲ್ಲದ ನೀರನ್ನು ಹಾಕಿದ್ದೀನಿ. ಬೆಲ್ಲದ ನೀರನ್ನು ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡ್ತೀನಿ. ಅದು ಕುದಿ ಬಂದಾದಮೇಲೆ 1.5 ಕಪ್ಪಷ್ಟು ಹಿಟ್ಟನ್ನು ನಾನು ಸೇರಿಸ್ತೀನಿ. ಹಾಗೆಯೇ ಇಲ್ಲೇನು ಕೋಲು ನೋಡಿ, ಈ ಥರ ಮುದ್ದೆ ಕೋಲು ಅಂತ ಸಿಗುತ್ತೆ, ಈ ಥರದ್ದು ಕೋಲು ಊರ ಕಡೆ ಎಲ್ಲ ಸಿಗುತ್ತೆ, ಮಾಡಿಸ್ಕೊಂಬಿಟ್ಟು ನಾವು ಇಟ್ಕೋಬೋದು. ಹಾಗೆ ಇಲ್ಲ ಅಂದರೆ ನಮ್ಮ ಹತ್ರ ಸ್ಪ್ಯಾಚುಲ ಇರುತ್ತಲ್ವ, ವುಡನ್ ಸ್ಪ್ಯಾಚುಲ, ಅದನ್ನು ಯೂಸ್ ಮಾಡ್ಕೋಬೋದು. ಅಥವಾ ಸ್ಟೀಲ್ ಸೌಟ್ ಬರುತ್ತಲ್ಲ, ಅದರಲ್ಲೂ ಯೂಸ್ ಮಾಡ್ಕೋಬೋದು. ಬಾಣಲೆಯಲ್ಲೂ ಕೂಡ ನಾವು ಮಾಡ್ಕೊಳ್ಬೋದು, ಯಾವ ಥರ ಪಾತ್ರೆಯಲ್ಲಾದರೂ ಮಾಡ್ಕೊಳ್ಬೋದು. ಒಟ್ಟಾರೆಯಾಗಿ ಗಂಟಿಲ್ದಂಗೆ ಮುದ್ದೆನ ತಿರುಗಬೇಕಷ್ಟೆ. ನೋಡಿ, ಈಗ 1 ಕಪ್ಪು ಹಿಟ್ಟಾಕಿ ಆಮೇಲೆ ಅರ್ಧ ಕಪ್ಪು ಹಿಟ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಈಗ ನಾನು ತಿರುಗಿಸ್ತಾ ಇದ್ದೀನಿ. ಗಂಟಿಲ್ದಂಗೆ ತಿರುಗಿಸ್ಕೋಬೇಕಾಗುತ್ತೆ. ಈ ಥರ ತಿರುಗಿಸ್ಬೇಕಾದ್ರೆ ನಿಮಗೆ ತೆಳುವಾಗಿದೆಯಾ ಗಟ್ಟಿಯಾಗಿದೆಯಾ ಅನ್ನೋದು ಗೊತ್ತಾಗುತ್ತೆ. ನಾನು ಕರೆಕ್ಟಾಗಿ ಹಾಕಿದ್ದೀನಿ, ಒಂಚೂರು ಕೂಡ ಎಕ್ಸ್ಟ್ರಾ ನೀರು ಹಾಕೋಂಥ ಅವಶ್ಯಕತೆ ಇಲ್ಲ. 2.5 ಲೋಟ ಕುಡಿಯೋ ನೀರಿನ ಲೋಟ, 2.5 ಲೋಟದಲ್ಲಿ ನಾವು ನೀರನ್ನು ಹಾಕಿದರೆ 1.5 ಕಪ್ಪು ಹಿಟ್ಟು ಹಾಕಿದ್ರೆ ಸರಿಯಾಗುತ್ತೆ. ನಾನು ಬೆಲ್ಲ ಹಾಕಿದ್ನಲ್ಲ, ಆ ಕಪ್ಪಲ್ಲಾದರೆ ನಾವು 3 ಕಪ್ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಅದೇ ಕುಡಿಯೋ ನೀರು ಗ್ಲಾಸಲ್ಲೇ ಹಿಟ್ಟನ್ನು ಅಳತೆ ಮಾಡ್ಕೋತೀನಿ ಅಂದರೆ 1.5 ಲೋಟದಷ್ಟು ಹಿಟ್ಟನ್ನು ಹಾಕ್ಕೊಂಡ್ರೆ ಆಯಿತು. ಒಟ್ಟಾರೆಯಾಗಿ 3 ಮುದ್ದೆ ಆಗುತ್ತೆ. ಕೆಳಗಡೆ ಇಳಿಸ್ಕೊಂಬಿಟ್ಟು ಇವಾಗ ನಾನು ನೀಟಾಗಿ ಮುದ್ದೆನ ಈ ರೀತಿ ತಿರುಗಿಸ್ತಾ ಇದ್ದೀನಿ. ನಾದಬೇಕು ಚೆನ್ನಾಗಿ, ರೀತಿಯಾಗಿ ಕೋಲಲ್ಲಿ ಈ ರೀತಿ ತಿರುಗಿಸಿ ಚೆನ್ನಾಗಿ ಗಂಟಿಲ್ದಂಗೆ ಈ ಥರ ಮುದ್ದೆನ ತಿರುಗಿಸ್ಬೇಕಾಗತ್ತೆ. ಸ್ವಲ್ಪ ಕೆಳಗಡೆ ಒಂದು ಗ್ರಿಪ್ಪಿಗೆ ನಾವು ಒಂದು ಇಟ್ಕೊಂಬಿಟ್ಟು, ಕಾಲಿಟ್ಕೊಂಬಿಟ್ಟು ಮಾಡಬೇಕಾಗುತ್ತೆ. ಕೋಲು ಮುಂಚೆ ಎಲ್ಲ ಮುದ್ದೆ ಕೋಲು ಅಂತ ಊರ ಕಡೆ ಸಿಗುತ್ತೆ, ನನ್ನ ಹತ್ರ ಇತ್ತು ಅದು, ಇವಾಗ ಅದಿಲ್ಲ. ಆ ಕೋಲಲ್ಲಿ ನಾನು ತಿರುಗಿಸ್ತಾ ಇದ್ದೆ. ಇವಾಗ ಇದೇ ಥರ ಗ್ರಿಪ್ ಕೊಟ್ಕೊಂಡು ಮಾಡ್ತೀನಿ. ಇಲ್ಲ ಅಂದರೆ ಬಾಣಲೆಯಲ್ಲೇ ಕೂಡ ಹಾಗೇ ಕೈಯಲ್ಲೇ ಬಾಣಲೆಯಲ್ಲಿ ತಿರುಗಿಸ್ಬಿಡ್ತೀನಿ. 3 ಮುದ್ದೆ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತಲ್ವ, ಹಾಗಾಗಿ ಕೆಳಗಡೆ ಇಟ್ಕೊಂಡು ಈ ರೀತಿ ತಿರುಗಿಸಿದ್ರೆ ಚೆನ್ನಾಗಿ ಮುದ್ದೆನ ನಾವು ಗಂಟಿಲ್ದಂಗೆ ತಿರುಗಿಸ್ಕೋಬೋದು. ಇವಾಗ ನಾನು ಸ್ಟವ್ ಮೇಲಿಟ್ಟು ಸಣ್ಣ ಉರಿಯನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ತೀನಿ, ಚೂರು ನೀರು, 2 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಒಂದು 4ರಿಂದ 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ. ಸಣ್ಣ ಉರಿಯಲ್ಲಿ ಒಂದು 4-5 ನಿಮಿಷ ಬೇಯಿಸಾದ್ಮೇಲೆ ಮುದ್ದೆ ಕೂಡ ಚೆನ್ನಾಗಿ ಈಗ ಬೆಂದಿದೆ. ಇನ್ನು ಮುದ್ದೆನ ಮತ್ತೆ ತಿರುಗಿಸ್ತೀನಿ, ಅಂದರೆ ತಿರುಗಿಸ್ಬಿಟ್ಟು ಮುದ್ದೆ ಕಟ್ಟೋ ಅಂಥದ್ದಷ್ಟೇ. ಚೆನ್ನಾಗಿ ಬೆಂದಿದೆ ನೋಡಿ. ಮತ್ತೆ ಈಗ ಕೆಳಗಡೆ ಇಟ್ಕೊಂಡು ನಾನು ಇನ್ನೊಂದು ಸತಿ ನೀಟಾಗಿ ನಾದುತ್ತೀನಿ. ನಾವು ಎಷ್ಟು ಚೆನ್ನಾಗಿ ಮುದ್ದೆನ ಈ ರೀತಿ ತಿರುಗಿಸ್ತೀವೋ ಅಷ್ಟು ಸಾಫ್ಟಾಗಿ ಮುದ್ದೆ ಬರುತ್ತೆ. ಅದಕ್ಕೋಸ್ಕರನೇ ಈ ರೀತಿ ತಿರುಗಿಸ್ಕೋಬೇಕಷ್ಟೆ. ನಾನು ಹೇಳ್ದಂಗೆ ಬಾಣಲೆ ಮತ್ತು ಸೌಟನ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಚೆನ್ನಾಗಿ ತಿರುಗಿಸ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಒಂಚೂರು ಕೂಡ ಗಂಟು ಬಂದಿಲ್ಲ. ಇವಾಗ ಮುದ್ದೆನ ಕಟ್ಕೊಳ್ಳೋದಷ್ಟೇ, ಸಿಂಪಲ್. ಮಾಡ್ತಾ ರೂಢಿ ಆಗಿಬಿಡುತ್ತೆ. ಫಸ್ಟ್ ಎಲ್ಲದು ಕೂಡ ಕೆಲಸ ಕಷ್ಟ ಆಗುತ್ತೆ, ಮಾಡ್ತಾ ರೂಢಿ ಆಗುತ್ತೆ. ಇನ್ನು ಮಾಮೂಲಿ ನಾವು ರಾಗಿ ಮುದ್ದೆ ಮಾಡೋಕ್ಕೆ ಬರೋರಿಗೆ ಮೆಂತ್ಯ ಮುದ್ದೆ ಮಾಡೋದೇನು ಕಷ್ಟದ ಕೆಲಸನೇ ಅಲ್ಲ ಬಿಡಿ, ಆರಾಮಾಗಿ ಮಾಡ್ಕೋಬೋದು. ಸ್ವಲ್ಪ ಕೈಗೆ ಈ ರೀತಿ ನೀರನ್ನು ಹೆಚ್ಕೊಂಡು ಉಂಡೆ ಕಟ್ಕೊಳ್ಳೋದಷ್ಟೇ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಮುದ್ದೆದು. ಇದನ್ನು ಬಾಣಂತಿಯರಿಗೆ ಮತ್ತು ಋತುಮತಿ ಆದಂಥ ಹೆಣ್ಣು ಮಕ್ಕಳು ಮತ್ತು ಪ್ರೆಗ್ನೆಂಟ್ ಲೇಡೀಸು ಅವರಿಗೆಲ್ಲ ಕೊಡ್ಬೋದು. ತುಂಬಾ ಒಳ್ಳೆಯದು, ಶಕ್ತಿ ಕೂಡ ಬರುತ್ತೆ, ತಂಪು ಕೂಡ, ದೇಹಕ್ಕೆ ತುಂಬ ತಂಪು ನೀಡುತ್ತೆ. ಮಕ್ಕಳು ಬೆಳವಣಿಗೆಗೆ ಒಳ್ಳೆಯದು. ಮಕ್ಕಳು ದಪ್ಪ ಆಗಬೇಕು, ತುಂಬ ವೀಕ್ ಇದ್ದಾರೆ ಅಂದರೆ ಅವರಿಗೆ ವಾರದಲ್ಲಿ ಒಂದು 3 ದಿವಸ ಮಾಡಿಕೊಟ್ಬಿಟ್ರೆ, ಒಂದು ಚಿಕ್ಕ ಸೈಜಲ್ಲಿ ಬೆಳಗ್ಗೆನಾದರೂ ಮಾಡ್ಕೊಳ್ಬೋದು, ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಥರ ಬೇಕಾದರೂ ನೀವು ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಋತುಮತಿ ಆದಂಥ ಹೆಣ್ಮಕ್ಳಿಗೆ ನಮ್ಮ ಸೈಡಲ್ಲಿ ಕಂಪಲ್ಸರಿ ಈ ಮುದ್ದೆನ ಕೊಡ್ತಾರೆ. ಮತ್ತು ಹೊಸದಾಗಿ ಮದುವೆ ಆದಂಥ ನವದಂಪತಿಗಳಿಗೂ ಕೂಡ ಈ ಥರದ್ದು ಮುದ್ದೆಯನ್ನು ಮಾಡಿಕೊಡ್ತಾರೆ. ನೋಡಿ,
ಒಂದೊಂದು ಮುದ್ದೆ ತಿಂದ್ಬಿಟ್ರೇ ಅಷ್ಟು ಒಂಥರ ತೃಪ್ತಿ ಅನಿಸುತ್ತಿದ್ದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಒಂಥರ ಮೆಂತ್ಯ ಸ್ಮೆಲ್ ಹಾಗೆ ಬರ್ತಾ ಇರುತ್ತೆ. ತಿನ್ನೋದಕ್ಕಂತೂ ಅಷ್ಟು ಚೆನ್ನಾಗಿ ಅನಿಸುತ್ತೆ. ನಾವಂತೂ ಈ ಥರ ಸಿಹಿ ಮುದ್ದೆನೇ ತಿನ್ನೋದು. ಸಾಂಬಾರೆಲ್ಲ ಹಾಕ್ಕೊಂಡೆಲ್ಲ ತಿನ್ನಲ್ಲ ನಮ್ಮ ಕಡೆ ಎಲ್ಲ. ಬೇಕಾದರೆ ನಿಮಗೆ ಆ ಥರ ಸಿಹಿ ಮುದ್ದೆ ತಿನ್ನೋಕ್ಕಾಗಲ್ಲ ಅಂದರೆ ಮಾಮೂಲಿಯಾಗಿ ಈ ಮುದ್ದೆ ಮಾಡಿಕೊಂಡು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ರಾಗಿ ಮುದ್ದೆ ತಿನ್ನೋ ಥರ ಬೇಕಾದರೂ ತಿನ್ಬೋದು. ಆದರೆ ಈ ಮುದ್ದೆ ಇದೇ ಥರ ತಿಂದರೆ ಒಳ್ಳೆಯದು. ಇದಕ್ಕೆ ತುಪ್ಪ ಹಾಕ್ಕೊಂಬಿಟ್ಟು ತಿಂದ್ರೇ ಸಖತ್ತಾಗಿರುತ್ತೆ. ಸರಿತಾ ಕಹಿ ಎಲ್ಲ ಸಿಹಿ ಕೈ ಜಾಸ್ತಿ ಇಲ್ವಾ? ಅರ್ಧ kg ಹಾಕ್ಸಿದ್ದೆ. ಪರ್ಫೆಕ್ಟ್ ಆಗಿತ್ತಾ? ಚೆನ್ನಾಯ್ತಾ? ಅದೇ ಹಾಂ, ನಾವು ಇವಾಗ ತಿಂತಾಯಿದ್ದೀವಿ. ನನ್ನ ಹಸ್ಬೆಂಡ್ಗೂ ಹಾಕ್ಕೊಟ್ಟೆ. ಅವರು ಡ್ಯೂಟಿಗೆ ಹೊರಟಿದ್ರು. ಅವ್ರಿಗೆ ತುಂಬ ಇಷ್ಟ ಮೆಂತ್ಯ ಮುದ್ದೆ ಅಂದರೆ. ಹಾಗೆ ತನಗೂ ಕೂಡ ಇಷ್ಟ ಆಗುತ್ತೆ. ಅಂದರೆ ರೆಗ್ಯುಲರ್ ಮಾಡಿಕೊಟ್ರೆ ಅವಳು ಸಿಹಿ ಅಷ್ಟೊಂದು ಇಷ್ಟಪಡಲ್ಲ. ವಾರದಲ್ಲಿ ಒಂದು ಸತಿ ಯಾವಾಗಲಾದ್ರೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಳೆ. ನನಗಂತೂ ವಾರದಲ್ಲಿ ಒಂದು 2 ಸತಿ ಬೇಕಾದರೂ ತಿಂತೀನಿ. ಯಾಕಂದರೆ ನನಗಿದು ಫೇವ್ರೆಟ್ಟು. ತುಪ್ಪ ಹಾಕ್ಕೊಂಡು ಇವಾಗ ನಾವು ತಿಂತಾಯಿದ್ದೀವಿ. ಈ ಥರ ಮುರ್ಕೊಂಬಿಟ್ಟು ನೋಡಿ ಎಷ್ಟು ಸಾಫ್ಟಾಗಿದೆ. ಒಂಚೂರು ಕೂಡ ಗಂಟಿಲ್ಲ. ಈ ರೀತಿ ತುಪ್ಪದಲ್ಲಿ ಡಿಪ್ ಮಾಡಿಕೊಂಡು ಗುಳುಕ್ಕಂತ ನುಂಗ್ಕೊಳ್ಳೋದಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಮತ್ತೆ ಮುಂದೆ ಇನ್ನೊಂದು ಒಳ್ಳೆಯ ಬ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.